ವೆಲ್ಕಮ್ ಬ್ಯಾಕ್ ಟು ಅನ್ಯ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅನನ್ಯ ಟಿಫನ್ ತಿಂತಿದ್ದಾಳೆ. ಏನು ಟಿಫನ್ ಅಂದರೆ ಪಲಾವ್. ಸೊ ಆಫ್ಟರ್ 2 months ಇದು ಮನೆಗೆ ಬಂದಿದ್ದಾಳೆ ಮತ್ತು ಅವಳಿಗೆ 2 months ಹಾಲಿಡೇಸ್. ಹೌದು. ಸೊ ಇವತ್ತು ಎಷ್ಟೊಂದು ಶೆಡ್ಯೂಲ್ಸ್ ಮತ್ತು ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಈ ವಿಡಿಯೋದಲ್ಲಿ ಅದೆಲ್ಲ ಬರುತ್ತೆ. ಓಕೆ, ಇವಾಗ ಅವಳು ಟಿಫನ್ ಮಾಡಿಬಿಟ್ಟು ಸಿಗ್ತೀವಿ. ಓಕೆ, ಸೊ ನಾವಿವತ್ತು ಕಬೋರ್ಡ್ ಕ್ಲೀನ್ ಮಾಡ್ತಿದ್ದೀವಿ. ಇವೆಲ್ಲ ಮಾಡಿಸಿದ್ದೀವಿ. ಇವೆಲ್ಲ ನಂದು ಮತ್ತು ಅನನ್ಯದು. ಮತ್ತು ಇದು ನಮ್ಮ ಅಜ್ಜಿದೆಲ್ಲ ಕ್ಲೀನಾಗಿದೆ ನೋಡಿ. ಎಲ್ಲ ಮಡ್ಚಿದ್ದೀವಿ. ಎಲ್ಲ ಮಡ್ಚಾಯಿತು. ಇವಾಗ ನಂದು ಮತ್ತು ಅನನ್ಯದು ಮಡಿಸ್ತಿದ್ದೀವಿ ಅಲ್ವಾ ಅನನ್ಯ? ಅದು ಫುಲ್ ನಮ್ಮ ಅಜ್ಜಿದು, ಫುಲ್ ನಮ್ಮದು. ಇದು ಹೆಂಗೆ ಮಾಡಿಸ್ತೀವಿ ಇನ್ 2 days ಆದಮೇಲೆ ತೋರಿಸ್ತೀನಿ ಹೆಂಗಿರತ್ತಲ್ಲ. ಮತ್ತು ಇದು ನಮ್ಮ ಅಮ್ಮಂದು ಇಷ್ಟಿದೆ ಗೈಸ್. ಓ ಗಾಡ್ ಗೈಸ್, ನಾನು ಇವಾಗ ಮೋಮೋಸ್ ಮಾಡೋಣ ಅಂದ್ಕೊಂಡು ಇವಾಗ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅಂದ್ಕೊಂಡಿದ್ದೀನಿ. ಸೊ ಇಟ್ ಇಸ್ ಸಾಫ್ಟ್. ಸೊ ಕಲ್ಸ್ಕೋಬೇಕು ಗೈಸ್. ಅಷ್ಟು ಹೊಡೆದಾಗ ಎಂತಕ್ಕೆ ಓಪನ್ ಮಾಡಿದ್ಯಾ ಪಾಗಲ್? ನಾನು ನೋಡೇ ಇಲ್ಲ. ನೋ ಇನ್ನು ಸ್ವಲ್ಪ ಹಾಕು. ಸೀರಿಯಸ್ ಆಗ ಒಂದು 30 ಮಾಡೋಣ. 30 ತಿಂತಾಳೆ ಇವಳು. ಬ್ರೋ, ಈ ಚಾಲೆಂಜ್ ಮಾಡೋಣ. ಹೂ ಇಟ್ಸ್ ಮೋರ್ ಅಂತ. ವಿ ಕಾಂಟ್ ಈಟ್ ಮೋರ್ ಬಿಕಾಸ್ ನಾವೇ ಮಾಡಿದ್ರೆ ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ. ನಾನು ತಿಂತೀನಿ. ಇವಳು ಏನಾದರೂ ತಿಂತಾಳೆ, ಎಷ್ಟಾದರೂ ತಿಂತಾಳೆ ಗೈಸ್, ಇರೋಕ್ಕಾಗಲ್ಲ. ಪೀಸ್. ಅಯ್ಯೋ, ನನ್ನ ಮುಖ ಅಲ್ಲಿ ಕಾಣಿಸ್ತಾ ಇರ್ಬೋದೇನೋ. ಫ್ರಿಜ್ಜಲ್ಲಿ ಅವಳ ಮುಖ ಕಾಣಿಸ್ತಾ ಇದೆ ನೋಡಿ ಗೈಸ್. ನೋಡ್ಕೊಳ್ಳಿ ಗೈಸ್, ನಾನೇ ಇದು ಪೀಸ್. ಕಾಣಿಸ್ತಾನೆ ಅಂತ ಗೊತ್ತು. ನಿನ್ನ ಮುಖ ನೋಡಿದ ತಕ್ಷಣ ಎಲ್ಲರೂ ನೀನು ಹೊಲ್ಕೊಂಡು ಬರ್ತಾರೆ. ಎಸ್ ಯಾರ ಕಟ್ಟೆ ಬೇಗ ಪಾಗಲ್. ಕಟ್ಟಾಯ್ತು ನೋಡಿ. ಇಷ್ಟು ಸಾಕಲ್ವಾ ಗೈಸ್? ಒಂದು 10 ಆಗಲ್ ಮೇಲೆ ಆಯ್ತಲ್ಲಿ. ಫ್ರಿಜ್ ಕ್ಲೋಸ್ ಮಾಡೋ ಕ್ಲೀನಾಗೆ. ಅದು ಕೊಡು ವಾಟರ್. ವಾಟರ್ ಅಯ್ಯೋ ಗಾಯ್ಸ್, ಟೇಕ್. I'm not a pro. I'm not a pro. I'm just doing it. She's making momos. So clean ಆಗಿ ಇದನ್ನು ಬಾಲ್ ಮಾಡಬೇಕು. ಇದೇ ನಂಗೆ ಗೊತ್ತಿರೋದು ಆ್ಯಕ್ಸೆಂಟ್. ಏನು ಹೇಳಿ ವರ್ಡಿಂಗ್? ಡೋ ಮಾಡಬೇಕು. ದೊಡ್ಡ ಎಕ್ಸ್ಪರ್ಟ್. ಡೋ ಮಾಡಬೇಕಾ? ಡೋ ಹೌದು, ಡೋ ಮಾಡ್ಕೊಳ್ಳಿ. ಜಾಸ್ತಿನೇ ಆಗತ್ತೆ ಬ್ರೋ. ಕಮ್ಮಿ ಚೂರೆ ಮಾಡ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಬೇಕಂದರೆ ಚೂರೆ ಮಾಡ್ಕೊಳ್ಳಿ ಆಯಿತಾ? ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತಿನ್ನೋಡ್ತಾರೆ, ಅದಕ್ಕೋಸ್ಕರ ನಾನು ಬೇಕಲ್ಲ ಎಮ್ಮೆಗೆ. ಸೊ ನಾವು ಯೂಸ್ ಮಾಡ್ತಾ ಇರೋಂಥ ಮೈದಾ ಬಂದುಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಂಡು ಮಾಡ್ಕೊಬೇಕು. ಅಷ್ಟೇ, ಇನ್ನೇನು ಹಾಕಿ ನೋಡಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಹಂಗೆ ಕ್ಲೋಸಿಂಗ್ ಹಂಗೆ ಫ್ರಿಜ್ 2 hours 1 hour. ಫ್ರಿಜ್ಜಾ ಬೇಕು ನಾವೆಲ್ಲ ಕಟ್ ಮಾಡಿಸೋದು ಅಂತ ಚಿಕ್ಕ ಫ್ರಿಜ್ಜಲ್ಲಿ. ಹೌದಾ ಪಾಗಲ್ಲ. ನೋ ವೇ, ವಿ ಕ್ಯಾನಾಟ್ ಅಂತ ಹೇಳೋಕ್ಕಾಗಲ್ಲ. ಫ್ರೆಂಡ್ಸ್ ಮಾಡಬೇಕು. ಸೊ ಇದೊಂದು ಕ್ಲೋತು, ಇದು ಕ್ಲೀನ್ ಕ್ಲೋತ್ ಇಲ್ಲ. ಕುಡಿಯೋ ನೀರು ವೇಟ್ ಮಾಡಿ ಪಾಗಲ್. ಹಿಂಗೆ ಬರುತ್ತೆ ಇನ್ನಂತ ವ್ಲಾಗ್. ನೈಸ್ ವ್ಲಾಗ್. ಹಿಂಗಾಗಿ ಅವರ ನಿಮಿಷ ಐ ವಾಶ್ ಮೈ. ಬೇಗ ಮಾಡಿ. ಮಾಡಿಬಿಟ್ಟು ಬ್ರಾಕೆಟ್ನೋ ಬರ್ತೀವಿ. So good.
Camera girl. I mean, sorry, camera girl. Yes. ಇವಾಗ ನಾವು ಮಾವಿನಕಾಯಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಪ್ಲೀಸ್. ಇದು ನಮ್ದಲ್ಲ, ಪಕ್ಕದ ಮನೆ ಹೋಯ್ತು. ಇವ್ರ ಮನೆ ಟೆರೆಸ್ ಹೋಗ್ತಾ ಇದ್ದೀವಿ. ಅಡಿಗೆ ಇದು ನಮ್ಮದು. ಓ ಶಿಟ್, ನೋಡಿ ಇದು ನಮ್ಮದೇ ಇದೆಲ್ಲ. ಇಲ್ಲಿ ಇಲ್ಲಿದೆ. ಸ್ಕೂರಲ್ಲಿ ಎಲ್ಲ ತಿಂದ್ಬಿಟ್ಟು ಬಿಡಿಸ್ಬಿಟ್ಟಿದೆ, ಅದಕ್ಕೆ ತೆಗ್ಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇವಾಗ. ಇದು ಬೇರೆ ಟೈಪ್ ಅಂತೆ, ಅದು ಬೇರೆ ಟೈಪ್, ಇದು ಬೇರೆ ಟೈಪ್ ಪ್ರೈಸ್. ಇದು ಆ್ಯಕ್ಚುಲಿ ಹುಳಿ ಇರಲ್ಲ. ಹಾಂ, ನಂಗೆ ಟಚ್ ಮಾಡೋಕ್ಕಾಗ್ತಾಯಿಲ್ಲ. ನಮಗೇನಾದರೂ ಉಪ್ಪು ಖಾರ ಹಾಕೊಂಡು ತಿನ್ಬೇಕಂದ್ರೆ ನಾವು ಇವ್ರದ್ದು ಕಿತ್ಕೊಳ್ಳಿವಿ. ಇದು ಹಣ್ಣು ಮಾಡಿಕೊಂಡು ಇವ್ರಿಗೆ ಕೊಡ್ತೀವಿ. ಸ್ವಲ್ಪ ಹಾಯ್ ಹೇಳು ನಮ್ಮ ವಿಡಿಯೋಗೆ ಅಷ್ಟೇ. ತಿಂಡಿ ತಂದ್ಕೊಟ್ರೆ ಈ ಥರ ತಾತ ಅಂತಾಳೆ. ತಂದ್ಕೊಟ್ಟಿಲ್ಲ ಅಂದರೆ ನೋಡಿ ನಂಗೊಂಚೂರು ಕೊಡು. 1 2 3 4 5 6 ನಂಗೆ ನಿಂಗೆ ಖುಷಿತ 8 9 10 5 ನೀರಿಗೆ 5 ಕರೆಕ್ಟಾಗಿ 7 ಅಂತ ಹೇಳು ಅಂತೈತೆ. ಹೌದು, ಬಟ್ ಆದರೆ ನೀನು 7 ಅನ್ನೋಕೆ ಏನಂತ ಹೇಳು. 7 ಕನ್ನಡ 11 12 13 14 15 16 17 18 19 20. ನಂಗೆ ಕಿತ್ಕೊಡು. ಚೆನ್ನಾಗಿರೋದು. ओ आराम से क्यों वही ಅಷ್ಟೇ ಗೈಸ್, ಸುಮ್ಮನೆ ನೋಡೋಕೆ ಹೋಗಿದ್ವಿ ಎಷ್ಟು ಹಣ್ಣಾಗಿದೆಯಾ ಎಷ್ಟಿದೆ ಅಂತ. ಅದೇ ಏಟಾಗಿದೆ ಅದಕ್ಕೆ. ನಮ್ಮ ಅಜ್ಜಿ ಕಚ್ಚಿತು ಗೈಸ್. ನಮ್ಮ ಅಜ್ಜಿಗೆ 5 ಇಂಜೆಕ್ಷನ್ ಹಾಕಿದ್ದಾರೆ ಪಾಪ. ಆದರೆ ಇಟ್ಸ್ ವೆರಿ ಕ್ಯೂಟ್. ಎಷ್ಟು ಡುಮ್ಮಕ್ಕಿದೆ ನೋಡು. ಇದು ಪಪಾಯ 1 ಕಿತ್ತಿದ್ವಿ ಇವಾಗ. ಅಲ್ಲಿ 1 ಪಪಾಯ ಇದೆ, 2. ಇದೆಲ್ಲ ಬರೀ ಕ್ಯಾಟ್ಸೇ ಇದೆ. ಚೆನ್ನಾಗಿದೆ ಅಲ್ವಾ? ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ ಮಾವಿನಕಾಯಿ. ಅಲ್ಲಿ 1 ಬೇಕಿದೆ ನೋಡಿ. ಗೂಸ್ ಒಳಗಡೆ ಚೆನ್ನಾಗಿದೆ. ಅಮ್ಮ ನಿಮಗೆ ಗೊತ್ತಾಯಿದ್ದೀನಿ, ಪ್ಲೀಸ್ ಅದನ್ನು ಕಟ್ ಮಾಡಿ. ಇನ್ನು ಹಂಗೆ ಆಗ್ತೀನಿ. ಇಳಿ ಸತ್ತೋಗಿದೆ ವಾಸ್ತೆ. ಅಷ್ಟೆಲ್ಲ ಬಜೆಟ್ ಇಲ್ಲ ಬ್ರೋ. ಏನು ಎಡಿಟಿಂಗ್ಗೆ ಇದೆಯಲ್ಲ 20 ರೂಪಾಯಿ ಬ್ರೋ.
ಗೈಸ್ ನಾವು ಇವಾಗ ಸಿಪ್ಪನ್ ತೊಗೊಂಡಿದ್ದೀವಿ ಮಾಜಾ ಇಲ್ಲ ಅಂತ ಅಂದ್ಬಿಟ್ಟು. ಹೌದು. ಸೊ ಲೆಟ್ಸ್ ಡ್ರಿಂಕ್ ಇಟ್ ವಿತ್ ಏನು ಮೋಮೋಸ್ ಮಾಡೋದು ಯಾವಾಗ, ಚಟ್ನಿ ಮಾಡೋದು ಯಾವಾಗ, ಮುಚ್ಕೊಂಡು ಬಾಯ್ಲಿ ಬೇಕಾ. ಇವಳು ಕಾಡಲ್ಲಿ ಇರಬೇಕಾಯ್ತು. ದಿಸ್ ಇಸ್ ಅರ್ಷಿತಾ ಅವ್ರ ಅಮ್ಮಸ್ ಡೈಲಾಗ್. ಚೆನ್ನಾಗಲ್ವಾ? ಇವಳು ಇದ್ದಾಳಲ್ಲ ಇವಳು ಶುಂಠಿ ಬೆಳ್ಳುಳ್ಳಿ ಅಂತೆ ಮತ್ತು ಆನಿಯನ್ಸ್ ಚಿಲ್ಲಿ ಬೇಳೆ ಮಾಡ್ತಿದ್ದಾಳೆ. ನನ್ನ ತಾತ ಕ್ಯಾರೆಟು ಕ್ಯಾಬೇಜ್ ಆ್ಯಂಡ್ ಕ್ಯಾಪ್ಸಿಕಮ್ ಮಾಡ್ತಿದ್ದಾರೆ. ಇದನ್ನು ವಾಶ್ ಮಾಡಬೇಕು, ಒಳಗಡೆ ಹುಳ ಎಲ್ಲ ಇರುತ್ತೆ. ಸೊ ಜೊತೆ ವಾಶ್ ಮಾಡಿಬಿಟ್ಟು ಹಾಕಬೇಕು ಅಷ್ಟೇ ಗೈಸ್. ಇವಾಗ ಚಟ್ನಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಇದೆಲ್ಲ ಚಾಪ್ ಮಾಡಿ ಇಟ್ಟಿದ್ದೀವಿ. ಡೋ ರೆಡಿ ಇದೆ. ಆ್ಯಂಡ್ ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀವಿ, ಮೋಮೋ ಚಟ್ನಿ. ಚಿಲ್ಲೀಸ್ ಆ್ಯಂಡ್ ಟೊಮೆಟೋಸ್ ಪೀಲ್ ಮಾಡೋಕ್ಕಾಗೋಷ್ಟು ಬಾಯ್ಲ್ ಆಗಬೇಕು ಅಷ್ಟೇ. ಸೊ ಇದನ್ನು ಇವಾಗ ಬೇಯಿಸ್ಕೊಬೇಕು. ಇದಕ್ಕೆ 1 to 3 ಡ್ರಾಪ್ಸ್ ಅಲ್ಲ ಸಾರಿ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡ್ಬಿಟ್ಟು. ಬ್ಯಾಕ್ಗ್ರೌಂಡು ಸೌಂಡ್ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ. ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ ಅಂತ. ನಂಗೆ ಗೊತ್ತಿಲ್ಲ ಎಷ್ಟು ಹಾಕೋದು, ನಾರ್ಮಲ್ ಹಾಗೆ ಹೆಂಗೋ ಆಗ್ತಾಯಿದ್ದೀನಿ. ಸಾಕನೇ? ಐ ಥಿಂಕ್ ವಿ ನೀಡ್ ಮೋರ್. ಎಸ್ ಸಾಕು. ಇಲ್ಲಿ ಚಟ್ನಿ ಆಗ್ತದೆ. ಇವಾಗ ಹಸಿದ ಅವರು ಟೊಮೆಟೊ ಪೀಲ್ ಮಾಡಬೇಕು ಗೈ. ಗಾಡ್ ಪೀಲ್ ಮಾಡಿದ್ರು ನೋಡಿ ಎಷ್ಟು ಫೈನ್ ಶಾಪ್ ಆಗಿದೆ ಅಲ್ವಾ? ನಮ್ಮ ತಾತ ಮಾಡಿರೋದು ಗೈಸ್ ಅಲ್ಲ. ನಾನಾದರೆ ಇನ್ನೂ ಕಚ್ಚಡ ಮಾಡ್ತೇವೆ. ಸ್ಮೆಲ್ಲಿಂಗ್ ಇಲ್ಲ ಆ್ಯಕ್ಚುಲಿ. ಏನಾಯ್ತು ಇನ್ಸಿಡೆಂಟ್ ಹೇಳೋದು ಹೊಸತಿದ್ದು? ಮೈ ವಾಯ್ಸ್. ಇಟ್ಸ್ ಓಕೆ. ಯು ನೋ ವಾಟ್ ಗಾಯ್ಸ್, ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಮೋಮೋಸ್ನ. ನಾವೇ ತಂದು ಎಲ್ಲನೂ ಮಾಡ್ತಾಯಿದ್ವಿ. ಸೊ ದಟ್ ಟೈಮ್ ಅಟ್ ಐ ಡೋಂಟ್ ನೋ ಅಟ್ 1 o'clock or 2 o'clock ಆವಾಗ ಅನನ್ಯ ಎಲ್ಲನೂ ಚಾಪ್ ಮಾಡ್ತಾಯಿದ್ಲು, ವೆಜಿಟೇಬಲ್ಸ್ ಎಲ್ಲನೂ. ಆವಾಗ ಏನಾಯಿತು ಅಂದರೆ ಮಜ್ಜಿ ಶಿ ವಾಸ್ ಏನದು ಏನು ಮಾಡ್ತಾಯಿದ್ರು ಅಂದರೆ ವಾಚಸ್ರಿ ದೇವ್ರ ಸಾಮಾನೆಲ್ಲ ತೊಳಿತಾಯಿದ್ರು. ನಮ್ಮ ತಾತ ಮೇಲ್ಗಡೆ ಟೆರೆಸ್ ಮೇಲಿದ್ದರು. ನಾನು ಮತ್ತು ಅನನ್ಯ ಮಾತಾಡ್ಕೊಂಡು ಕಟ್ ಮಾಡ್ತಾಯಿದ್ವಿ. ಸೊ ದಟ್ ಥಿಂಗ್ ಇಸ್ ಕೈ ಕಟ್ ಮಾಡ್ಕೊಬಿಟ್ರು. ಓಕೆನಾ? ಕೈ ಕಟ್ ಮಾಡ್ಕೊಂಡು ನೋಡಿ ನಗ್ತಿದ್ದಾಳೆ ಇವಾಗ. ಆಮೇಲೆ ಏನಾಯ್ತು ಅಂತ ಕೇಳಿಸ್ಕೊಳ್ಳಿ. ಹೇಳಿ ಇಲ್ಲ ಹೇಳಿ. ಅದಾದಮೇಲೆ ಕೈ ಕಟ್ ಮಾಡಿ ಫುಲ್ಲು ಬ್ಲೀಡಿಂಗ್ ಆಗ್ತದೆ. ಆಮೇಲೆ ನಾನು ಅಷ್ಟೇ ತೊಗೊಬಂದಿದ್ದೀನಿ, ಇಷ್ಟೇ ತೊಗೊಬಂದಿದ್ದೀನಿ. ಅವಳು ಎಲ್ಲಿ ಇನ್ನೂ ಸ್ವಲ್ಪ ಎತ್ಕೊ ಬಂತವಳು. ನಾನು ಅಜ್ಜಿ ಎಲ್ಲಿ ನೋಡ್ಬಿಡುತ್ತೆ, ನಂಗೆ ಬೈಯುತ್ತೆ ಅಂತ ನನಗೆ. ಅದಕ್ಕೆ ಆಬ್ವಿಯಸ್ಲಿ ಗೊತ್ತಾದ್ರೆ ಬೈತಾರೆ, ಯಾಕಂದರೆ ಏಟಾಗಿ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಬೈತಾರೆ. ಅದಕ್ಕೆ ಇವಳು ನಮ್ಮ ಅಜ್ಜಿ ಗೊತ್ತಾಗದಿರೋ ಥರ ಅಷ್ಟೇ ತೊಗೊಂಡ್ಬರ್ತಿದ್ದಾಳೆ. ಆದರೆ ಅದು ತುಂಬ ಡೀವಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಅದು ನಿಲ್ತಾನೆ ಇರಲಿಲ್ಲ. ಅರ್ಶಿನ ಇಷ್ಟು ಹಾಕಿದ್ರು ಅದ್ರ ಮೇಲಿಂದ ಬ್ಲಡ್ ಫ್ಲೋ ಆಗ್ತದೆ. ಅದಾದಮೇಲೆ ನಾವು ಆಚೆ ಮನೆಗೆ ಹೋದ್ವಿ ನೀರು ತೊಳ್ಕೊಳ್ಳೋಣ ಅಂತ. ಬಿಕಾಸ್ ಇಲ್ಲೆಲ್ಲ ತೊಳ್ಕೊಂಡು ಆಬ್ವಿಯಸ್ಲಿ ಗೊತ್ತೇ ಆಗುತ್ತೆ ಅಂದ್ಬಿಟ್ಟು ವಿ ವೆಂಟ್ ಟು ಆಚೆ ಮನೆ ಆ್ಯಂಡ್ ಶಿ ವಾಸ್ ವಾಷಿಂಗ್ ದ ಹ್ಯಾಂಡ್. ಅದಾದಮೇಲೆ ಅಜ್ಜಿ ಗೊತ್ತಾಗೋಯ್ತು ಏನಾಯಿತು, ಕಟ್ ಮಾಡ್ಕೊಬಿಟ್ಟ ಅಂತ. ದೆನ್ ಅದಾದಮೇಲೆ ಫುಲ್ಲು ಬೈದ್ರು. ಅದಾದಮೇಲೆ ಇಲ್ಲಿ ಬಂದ್ಲು, ಅರ್ಶಿನ ಹಾಕಿದ್ಲು. ಅದಾದಮೇಲೆ ಹಿಂಗೆ ತೊಳಿತಾ ಇದ್ಲು. ಸಿಂಕ್ನೇ ತೋರಿಸ್ತಾ ಇದೆಯಾ? ಫೈನ್. ಬಂದ್ಬಿಟ್ಟು ನಾನು ಹಿಂಗೆ ಕೈ ಇಟ್ಕೊಂಡಿದ್ದೀನಿ, ನಮ್ಮ ಅಜ್ಜಿ ಸೈಕಲ್ ಇಟ್ಕೊಂಡು ಹಿಂಗೆ ಅರ್ಶಿನ ಹಚ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಹೋಗ್ಬಿಟ್ಟೆ. ಇಲ್ಲೇ ಬಿದ್ದಿದ್ದು ನಮ್ಮ ಅಜ್ಜಿ ಫುಲ್ಲು. ಆಮೇಲೆ ಏನಾಯ್ತು ಅಂತ ಅವಳು ಹೇಳ್ತಾಳೆ. ಅದಾದ್ಮೇಲೆ ಫುಲ್ಲು ಅಜ್ಜಿ ಕಿರಿಸ್ತಾರೆ ಹಂಗೆ ಅಯ್ಯೋ ಎದೋಳೆ ಹಂಗೆ ಅಂತ. ಅದಾದಮೇಲೆ ನೀರೆಲ್ಲ ಹಾಕಿ ಆಮೇಲೆ ಎಬ್ರಿಸಿದಾಯ್ತು. ಫಸ್ಟ್ ಟೈಮ್ ಎವರ್ ನಾನು ಅನ್ಕೊಂಡು. ಅದಾದಮೇಲೆ ಎದೊಂದ್ಲು, ಏನಾಯಿತು ಎಲ್ಲಿದ್ದೀನಿ ಅಂತ ಹೇಳ್ತಾಳೆ ಗೈಸ್. ಆ ಥರ ಹೇಳಿಲ್ಲ ಗೈಸ್. ಆ ಥರ ಹೇಳಿಲ್ಲ ಗೈಸ್. ನಾನು ಹೇಳ್ತೀನಿ ಟ್ರಸ್ಟ್ ಮೀ.
ಅಟ್ಲೀಸ್ಟ್ ಇವರ ರೆಕಾರ್ಡೆಡ್ ಮೀ ಅಟ್ಲೀಸ್ಟ್ ಕಾಂಟೆಂಟ್ ಆಗ್ತಾ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಗೈಸ್ ಆ ಟೈಮಲ್ಲಿ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನೀವೇ ಬಿಡ್ತಾ ಇದೆಯಾ ಬ್ರೋ? ಅದನ್ನೇ ಬಿಡೋದು ಆಬ್ವಿಯಸ್ಲಿ. ಓ ಸಿ ಇಷ್ಟು ನೋಡಿ ನೋಡಿ. ಓ ಗಾಡ್, ಇಟ್ಸ್ ವೆರಿ ಟಫ್ ಜಾಬ್ ರೈಸ್. ಇಟ್ಸ್ ವೆರಿ ಹಾಟ್. OCD ಪ್ರಾಬ್ಲಮ್ ನನಗೂ ಇದೆ. ನಿನಗೂ ಇದೆಯಾ? ಕ್ಲೀನಿನೆಸ್ ಆಗಿರಬೇಕು, ಎಲ್ಲರೂ ಕ್ಲೀನಾಗಿರ್ಬೇಕು ಅನ್ನೋ ಥರ ಸ್ವಲ್ಪ. ಚಲೋ ಪೀಲ್ ಮಾಡ್ಬಿಟ್ಟು ಸಿಗ್ತೀವಿ ಗೈಸ್. ಎಸ್. ಆದಮೇಲೆ ವಾಟೆವರ್ ಇಂಡಿಯನ್ ಮಸಾಲಾಸ್ ಏನಿದೆ ಎಲ್ಲ ಹಾಕಬೇಕು. ಒಂದು ಸ್ವಲ್ಪ ಹಲ್ದಿ ಹಾಕಿದ್ದೀನಿ. ಇವಾಗ ಚಿಲ್ಲಿ ಪೌಡರ್ ಸುರಿತಾ ಇದ್ದಾಳೆ. ಅರ್ಧ ಪ್ಯಾಕೆಟ್ ಇಲ್ಲೇ ಇದೆ. ವಿ ಲೈಕ್ ಸ್ಪೈಸಿ ಫುಡ್ಸ್. ಇದನ್ನ ಆಗ್ತಾನೇ ಇದೆ ಗೈಸ್. 1 eternity ಲೇಟರ್ ಸಿಗ್ತೀನಿ ರೀ. ಐ ಆಮ್ ಟ್ರೈಂಗ್. ಇಟ್ ಇಸ್ ಗುಡ್ ಆನ್ ಬಿ. ಯಾ ಇಟ್ ಇಸ್ ಗುಡ್. ನೋಡಿ ಗೈಸ್, ಇದು ಇವಾಗ ಈ ಥರ ಆಗಿದೆ, ಬೇಯ್ದಾಯಿತು. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಏನಾದರೂ ಕನ್ಸಿಸ್ಟೆನ್ಸಿಗೆ ಇದು ಬಾಯ್ಲ್ ಮಾಡಿರೋ ವಾಟರೇ ಹಾಕೋಬೋದು. ಆಮೇಲೆ ಇವಾಗ ಡೋನ ಒತ್ಬಿಟ್ಟು ಇಷ್ಟು ಚಿಕ್ಕದು. ಹಾಂ, ಕೆಳಗಡೆ ವಿ ಶುಡ್ ಟ್ರೈ ಟು ಮೇಕ್ ಅ ವೆರಿ ಥಿನ್ ಡೋ. ಯಾಕಂದರೆ ಔಟರ್ ಲೇಯರ್ ಥಿನ್ನಾಗಿದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಮೈದಾ ಥರ ಇರುತ್ತೆ. ಇವಾಗ ಇಡ್ಲಿ ಪಾತ್ರೆ ಅಲ್ಲಿ ಮಾಡೋದು ನಾವು, ಬಿಕಾಸ್ ವಿ ಡೋಂಟ್ ಹ್ಯಾವ್ ಸ್ಟೀಮರ್ ಆಬ್ವಿಯಸ್ಲಿ. ಪ್ಲೀಸ್, ವಾಟ್ ಹ್ಯಾಪನ್? ಇಟ್ಸ್ ವೆರಿ ಚಿಲ್ಲಿ ಅಲ್ವಾ? ಏನಕ್ಕೆ, ಏನಾಯಿತು? ಏನಾಯ್ತು ಬ್ರೋ? ಬಿಸಿ ನಂಗೆ ತುಂಬ ಭಯ ಆಗೈತೆ, ಅದಕ್ಕೆ ಅವಳಿಗೆ ಹೇಳಿದ್ದೀನಿ ಮಾಡು ಅಂತ. ಏನಾದರೂ ಅಂದರೆ ಅವಳ ಮೇಲೆ ಹೋಗ್ಲಿ ಅಂತ. ಸ್ವಲ್ಪ ಆರಬೇಕು. ಓಕೆ ಕಮ್ ಲೆಟ್ಸ್ ಡೂ ದಿಸ್. ಸ್ವಿಚ್ ಆಫ್ ಮಾಡಿಲ್ಲ. ಆನ್ ಮಾಡು. ಏನು ನನಗೇನಾಗೋದು ನಿಮಗೆ? ಎಣ್ಣೆ ಇಲ್ಲಿ. ಓಕೆ ಗಾಯ್ಸ್, ಪಾಯಸ ಇದ್ದಂಗೆ ಅದು ಸಾಕು. ಸ್ವಿಚ್ ಆಫ್ ಮಾಡುತ್ತಾ? ಅಲ್ಲೇ ಇರಲಿ, ಜಾಗ ಇಲ್ಲ. ಹೌದು ಜಾಗ ಇಲ್ಲ. ಇನ್ನು ನಾನಾದರೂ ಹೇಳಿ. ಥ್ಯಾಂಕ್ ಯು ತಾತ. ಎಣ್ಣೆ ತಾತ. ಥ್ಯಾಂಕ್ ಯು ತಾತ. ಮಜಾ ಹೊಡಿದ್ರಿ. ಥ್ಯಾಂಕ್ ಯು ತಾತ. ಗೈಸ್ ಆಯಿತು, ಸ್ಟೀಮರ್ ಇಕ್ಕಿದ್ದೀವಿ. ಇಷ್ಟು ಫಿಲಿಂಗ್ ಮುಂದಿದೆ, ಅದಕ್ಕೆ ಒಂಚೂರು ಹಾಕೊಂಡು ತಿಂತೀನಿ. ನಂಗೂ ತಿನ್ಬೋದು. ಇವೆ ವೆರಿ ಟೇಸ್ಟಿ, ಬಟ್ ದಿಸ್ ಇಸ್ ವೆರಿ ಸ್ಪೈಸಿ. ತುಂಬ ಇವಾಗ ಇನ್ನೇನು ಒಂದು 10-15 ಮಿನಿಟ್ಸಲ್ಲಿ ಆಗದೆ. ಟೇಸ್ಟ್ ಮಾಡಿ ಹೇಳಿ. ಇವಾಗ ಆಯಿತು. ವೆರಿ ಸ್ಪೈಸಿ. ನೋಡಿ, ಹಿಂಗಾಯಿದ್ರೆ ಆಯ್ತಂತ. ಇದು ಬೇಳೆ ಸಾಂಬಾರು ಹಾಕೊಂಡು ಸಿಗ್ತೀವಿ. ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಿ. ಕೋಲ್ಡ್ ವಾಟರ್, ದಿಸ್ ಇಸ್ ಮೊಮೆ ಚಟ್ನಿ, ಐಸ್. ನೈಸ್ ಬಾ, ಚೆನ್ನಾಗಿದೆ ಗೈಸ್.
ನಮ್ಮ ಮಾವ ಬಂದಮೇಲೆ ನಮ್ಮ ಮಾಮ ಟೇಸ್ಟ್ ಮಾಡಿಸಿ ಹೇಳ್ತೀವಿ. ನಮ್ಮ ಅಜ್ಜಿಗೆ ಹೇಳಿದ್ವಿ, ನಮ್ಮ ಅಜ್ಜಿ ಹೇಳ್ತಿದ್ದಾರೆ ಸತಿ ಮಾಡಿ ಚೆನ್ನಾಗಿದೆ, ಸತಿ ಓಕೆ ಓಕೆ ಅಂತ. ಸೊ my stomach is already burning, biting that fillings only. I don't know how will I eat this. ಅಲ್ವಾ? ಆಮೇಲೆ ಊಟ ಮಾಡಲ್ಲ, ಇವತ್ತು ಇದೇ ಊಟ. ಆಮೇಲೆ ಸಿಗ್ತೀವಿ. ಎರಡನೇದಂತೆ ಇದು ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಬಿಸಿಬೇಳೆ ಬಾತ್. ನಾನು ಇವಳು ತಿಂತಾ ಇದ್ದೀವಿ. ಗೈಸ್, ನಾನು ಬೆಳಗಿಂದ ಮತ್ತೆ ಹೋದಾಗ ಬ್ಲಾಗ್ ಮಾಡೋದು. ಇವಾಗ ಆಮೇಲೆ ಭೇಲ್ಪುರಿ, ನಾನು ಅಷ್ಟೇ ಭೇಲ್ಪುರಿ ಮಾಡಿದ್ವಿ, ಅದು ಮತ್ತು ಟೀ. ನಮ್ಮದು ಟಂಗ್ ಅಲ್ಸರ್ ಆಗಿಬಿಟ್ಟಿದೆ, ಮಾಡಿಬಿಟ್ಟು ಸ್ಪೀಕ್. ಸೊ ಇದಾಯಿತು ಈ ವಿಡಿಯೋ. ನಮ್ಮದು ಇದು ನೋಡಿ, ಒಳಗಡೆ ಜೋರಾಗಿ ನ್ಯೂಸ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ಇದಾಗಿತ್ತು ಈ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. I love you all. See you in the next video.